ಡಿಕೆಶಿ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್. ಸಿದ್ದು ಡಿಕೆ ಮತ್ತು ಬಿಕೆಗೆ ಹೈಕಮಾಂಡ್ ಬುಲಾವ್. ಮತ್ತೆ ಭುಗಿಲಿಳುತ್ತಾ ಸಚಿವಾಕಾಂಕ್ಷಿಗಳ ಆಕ್ರೋಶ. ಡಿಕೆಶಿ ಸಂಪುಟ ವಿಸ್ತರಣೆಗೆ ಡೇಟ್ ಕೂಡಿ ಬರ್ತಿಲ್ಲ. ಯಾಕಂದ್ರೆ ಮೊದಲ ಹಂತದ ಸಂಪುಟ ವಿಸ್ತರಣೆಯಾದಾಗಲೇ ಕೆಲ ಸಚಿವರು ಮತ್ತು ಶಾಸಕರು ಅಸಮಾಧಾನ ಹೊರಹಾಕಿದ್ರು. ಜೊತೆಗೆ ಡಿಕೆಶಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಹೀಗಾಗಿ ಒಂದು ತಿಂಗಳಾದ್ರೂ ಇನ್ನುಳಿದ 20 ಸಚಿವ ಸ್ಥಾನಗಳ ಭರ್ತಿಯಾಗಿರ್ಲಿಲ್ಲ. ಆದ್ರೆ ಈಗ ತರಾತುರಿಯಲ್ಲಿ ಆಷಾಢಕ್ಕೂ ಮೊದಲೇ ಸಂಪುಟ ವಿಸ್ತರಣೆಯಾಗುತ್ತಾ ಅನ್ನೋ ಡೌಟ್ ಶುರುವಾಗಿದೆ. ಜೊತೆಗೆ ಸಂಪುಟ ವಿಸ್ತರಣೆಯಾದ್ರೆ ಸಚಿವಾಕಾಂಕ್ಷಿಗಳ ಅಂದ್ರೆ ಸಚಿವ ಸ್ಥಾನ ಸಿಗದವರ ಆಕ್ರೋಶ ಕಟ್ಟೆಯೊಡೆಯುತ್ತಾ ಅದು ಡಿಕೆಶಿ ಸಿಎಂ ಕುರ್ಚಿಗೆ ಬಿಸಿನೀರನ್ನ ಕಾಯಿಸುತ್ತಾ ಅನ್ನೋ ಅನುಮಾನಗಳು ದಟ್ಟವಾಗಿವೆ. ಹಾಗಾದ್ರೆ ದಿಢೀರ್ ಡಿಕೆಶಿ, ಸಿದ್ದು ಮತ್ತು ಬಿಕೆ ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ ಕಡೆಯಿಂದ ಬುಲಾವ್ ಬಂದಿದ್ದು ಯಾಕೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ ಜೂನ್ 3ರಂದು ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಜಸ್ಟ್ 13 ಸಚಿವರ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಆಲ್ರೆಡಿ ಒಂದು ತಿಂಗಳಾಗ್ತಾ ಬಂತು. ಆದ್ರೆ ಇನ್ನುಳಿದ 20 ಸಚಿವ ಸ್ಥಾನಗಳು ಮಾತ್ರ ಹಾಗೆ ಖಾಲಿ ಇವೆ. ಯಾಕಂದ್ರೆ ಮೊದಲನೇ ಲಿಸ್ಟ್ ಬಂದಾಗ್ಲೇ ಒಳಗೊಳಗೆ ಸಖತ್ ಅಸಮಾಧಾನ ಹೊಗೆಯಾಡಕ್ಕೆ ಶುರುವಾಗಿತ್ತು. ಆದ್ರೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಲೋಕಸಭೆ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ ಮುಗಿಸಿ ವಾಪಸ್ ಬರ್ತಿದ್ದ ಹಾಗೆ ಇತ್ತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ಅವರಿಗೆ ಡೆಲ್ಲಿಗೆ ಬನ್ನಿ ಅಂತ ಮೆಸೇಜ್ ಬಂದಿದೆ. ಈ ಮೂವರು ನಾಯಕರು ತಮ್ಮ ತಮ್ಮ ಬೆಂಬಲಿಗರ ದೊಡ್ಡ ಲಿಸ್ಟ್ ತಗೊಂಡು ಹೈಕಮಾಂಡ್ ಮುಂದೆ ನಿಲ್ಲೋಕೆ ಸಜ್ಜಾಗಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹೈಕಮಾಂಡ್ ಟೀಮ್ ಮಾತ್ರ 2028ರ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಮೈಂಡ್ ಅಲ್ಲಿ ಇಟ್ಕೊಂಡು ಬೇರೆಯದ್ದೇ ಆದ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದೆಯಂತೆ. ಇಲ್ಲಿ ಶಾಸಕರಿಗೆ ಇನ್ನೊಂದು ದೊಡ್ಡ ಟೆನ್ಷನ್ ಏನಪ್ಪಾ ಅಂದ್ರೆ ಅದು ಆಷಾಢ ಮಾಸ. ಜುಲೈ 14ರಿಂದ ಆಷಾಢ ಶುರುವಾಗ್ತಿದೆ. ನಮ್ಮಲ್ಲಿ ತುಂಬಾ ಜನ ಆಷಾಢದಲ್ಲಿ ಒಳ್ಳೆ ಕೆಲಸ ಮಾಡಲ್ಲ, ಮುಹೂರ್ತ ಇರಲ್ಲ ಅನ್ಕೊಳ್ತಿರಲ್ವಾ? ಹಾಗಾಗಿ ಶಾಸಕರೆಲ್ಲ ಸ್ವಾಮಿ ಏನೇ ಮಾಡಿದ್ರು ಜುಲೈ 14ರ ಒಳಗಡೆನೆ ಮಾಡ್ಬಿಡಿ, ಆಮೇಲೆ ಶಾಪ ತಟ್ಟೋದ್ ಬೇಡ ಅಂತ ಲಾಬಿ ಮಾಡ್ತಿದ್ದಾರೆ. ಆದ್ರೆ ಈ ಬಗ್ಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಳಿದ್ರೆ ಅವರು ತಮ್ಮದೇ ಸ್ಟೈಲ್ ಅಲ್ಲಿ ಸಖತ್ ಪಂಚ್ ಕೊಟ್ಟಿದ್ದಾರೆ. ನನಗೆ ಆಷಾಢ ರಾಹುಕಾಲದ ಮೇಲೂ ನಂಬಿಕೆ ಇಲ್ಲ. ಜನರಿಗೆ ಬರಗಾಲ ಪ್ರವಾಹ ಬಂದಾಗ ಕೆಲಸ ಮಾಡೋಕೆ ಫುಲ್ ಟೈಮ್ ಇರಬೇಕು. ಅಧಿಕಾರ ತಗೊಳ್ಳೋಕೆ ಯಾವ ಕಾಲ ಆದ್ರೆ ಏನಂತೆ, ಅಡ್ಮಿನಿಸ್ಟ್ರೇಷನ್ ಮುಖ್ಯ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಈ ಸಚಿವ ಸ್ಥಾನದ ರೇಸ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಅಜಯ್ ಸಿಂಗ್ ಅವರ ಹೆಸರು ಮೊದಲಿಗೆ ಎದ್ದು ಕಾಣುತ್ತೆ. ಇವರು ಮಾಜಿ ಸಿಎಂ ಧರ್ಮಸಿಂಗ್ ಅವರ ಪುತ್ರ. ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರು ಯಾವಾಗ ಬೇಕಾದ್ರೂ ಡೆಲ್ಲಿಯಿಂದ ಕರೆ ಬರಬಹುದು ಅಂತ ವೇಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಒಂದೆರಡು ದಿನದಲ್ಲಾದ್ರೂ ಆಗಬಹುದು, ಇಲ್ಲ ಆಷಾಢ ಮುಗಿದ್ಮೇಲಾದ್ರೂ ಓಕೆ ಅಂತಿದ್ದಾರೆ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದ ಶಾಸಕ ಬಂಡಿ ಸಿದ್ದೇಗೌಡ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ನನಗೆ ಮಂಡ್ಯದಲ್ಲಿ ಮಿನಿಸ್ಟರ್ ಪೋಸ್ಟ್ ಕೊಡಿ, ಪಾರ್ಟಿ ಸ್ಟ್ರಾಂಗ್ ಮಾಡ್ತೇನೆ, ಒಂದು ವೇಳೆ ನನ್ನ ಕೆಲಸ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಕಿತ್ತಾಕಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ಮತ್ತೊಬ್ಬ ಸಚಿವಾಕಾಂಕ್ಷಿ ಶಾಸಕ ಅಶೋಕ್ ಪಟ್ಟಣ್ ಅವರು ಕೇವಲ ಜಾತಿ ನೋಡ್ಬೇಡಿ ಬಾಸ್, ನಮ್ಮ ಹಿರಿತನಕ್ಕೂ ಬೆಲೆ ಕೊಡಿ ಅಂತ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ. ಆದ್ರೆ ಎಲ್ಲರಿಗಿಂತ ದೊಡ್ಡ ಚರ್ಚೆ ನಡೀತಾ ಇರೋದು ಬಿಜೆಡ್ ಜಮೀರ್ ಅಹಮದ್ ಅವರ ಬಗ್ಗೆ. ಮೊದಲ ಹಂತದಲ್ಲೇ ಆಡಿಯೋ ಕ್ಲಿಪ್ ವಿವಾದದಿಂದ ಇವರಿಗೆ ಮಿನಿಸ್ಟರ್ ಪೋಸ್ಟ್ ಮಿಸ್ ಆಗಿತ್ತು. ಈಗ ನೋಡಿದ್ರೆ ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಅವರ ವಿರುದ್ಧ ಲೀಗಲ್ ಆಕ್ಷನ್ ತಗೊಳ್ಳೋಕೆ ಲೋಕಾಯುಕ್ತರು ಗವರ್ನರ್ಗೆ ಪರ್ಮಿಷನ್ ಕೇಳಿದ್ದಾರೆ. ಈ ಲೀಗಲ್ ತಲೆನೋವು ಜಮೀರ್ ಅಹಮದ್ ಅವರಿಗೆ ಮತ್ತೆ ಮಿನಿಸ್ಟರ್ ಆಗೋಕೆ ಅಡ್ಡಿ ಮಾಡುತ್ತಾ? ಹೈಕಮಾಂಡ್ ಇವರ ಕೈ ಬಿಡುತ್ತಾ ಅಥವಾ ಕೈ ಹಿಡಿಯುತ್ತಾ? ಇದೇ ಈಗಿರೋ ಬಿಗ್ ಸಸ್ಪೆನ್ಸು. ಸೊ ಫ್ರೆಂಡ್ಸ್, ಸದ್ಯಕ್ಕಂತೂ ಹೈಕಮಾಂಡ್ ಕೋರ್ಟ್ ಅಲ್ಲಿ ಬಾಲಿದೆ. ಈ ಸಂಪುಟ ವಿಸ್ತರಣೆ ಏನಾದ್ರೂ ಉಲ್ಟಂಪಲ್ಟ ಆದ್ರೆ ಸೀಟ್ ಸಿಗದ ಶಾಸಕರ ಆಕ್ರೋಶ ಡಿಕೆಶಿ ಅವರ ಸಿಎಂ ಕುರ್ಚಿಗೆ ಬಿಸಿನೀರು ಕಾಯಿಸುವುದಂತೂ ಗ್ಯಾರಂಟಿ ಅಂತಿದ್ದಾರೆ ರಾಜಕೀಯ ಪಂಡಿತರು. ಹಾಗಾದ್ರೆ ನಿಮ್ಗೇನನ್ಸುತ್ತೆ? ಆಷಾಢಕ್ಕೂ ಮುಂಚೆ ಸಂಪುಟ ವಿಸ್ತರಣೆಯಾಗುತ್ತಾ? ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕಾ ಬೇಡ್ವಾ? ನಿಮ್ಮ ಮೈಂಡ್ ಅಲ್ಲಿರೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಅಪ್ಡೇಟ್ಸ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.